ಸ್ವಾಗತಿಸ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಸ್ ಅಂತ ತೊಂದರೆ ಇಲ್ಲ. ಚಪ್ಪಾಳೆಗಳು ಅಂತ ಪ್ರೋತ್ಸಾಹ. ಎರಡನೇ ಸ್ಥಾನವನ್ನು ಪಡೆದು ಭಾರತ ಜೂನಿಯರ್ ಬ್ಯಾಡ್ಮಿಂಟನ್ ಅವರು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಭಗವಂತನಲ್ಲಿ ಹಾರೈಸ್ತಾ ಇದ್ದೀವಿ. ಮೊದಲಾಗಿ ಶ್ರೀನಿವಾಸ ದಾಸಕರಿಯವರು, ಅದೇ ರೀತಿ ಸ್ಪಂದರ್ನ ನಮ್ಮ ನಿಮ್ಮೆಲ್ಲರ ಅಲ್ಲಿ ಕೂಡ ಅವರು ಸಾಧನೆ. ಅದೇ ರೀತಿ ನಾಗೇಂದ್ರ ಅವರು ಸಹ ದಯವಿಟ್ಟು ಥ್ಯಾಂಕ್ ಯು. ನಮ್ಮ ಭಟ್ರು ಮಾಡ್ತಾರೆ, ಭಟ್ರು ನಡೆಸ್ಕೊಡ್ತಾರಂತ ಶ್ರೀಕಾಂತ್ ಭಟ್ರಿಗೆ ಈ ಮೂಲಕ ಸ್ಫೂರ್ತಿ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿಯಿಂದ ಇಂದು ಮತ್ತು ನಾಳೆ ಇಂಟರ್ ಸ್ಟೇಟ್ ಕಾಂಪಿಟೇಷನ್ ನಡೀತಾ ಇದೆ. ಶಟಲ್ ಬ್ಯಾಟ್ ಕಾಂಪಿಟೇಷನ್ ದಾವಣಗೆರೆಯಲ್ಲಿ ಅಭಿಯವರ ನೇತೃತ್ವದಲ್ಲಿ ಮತ್ತು ಸ್ಫೂರ್ತಿ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿಯಿಂದ ನಡೀತಾ ಇದೆ. ಇಂಥ ಒಂದು ಬೃಹತ್ವಾದ ಒಂದು ಕ್ರೀಡೆ ನಡೀತಾ ಇದೆ. ದಾವಣಗೆರೆ ಜನ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಇಂಥ ಒಂದು ಕ್ರೀಡೆ ದಾವಣಗೆರೆ ನಡೀತಾ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ಸ್ಫೂರ್ತಿ ಬ್ಯಾಡ್ಮಿಂಟನ್ ಅಕಾಡೆಮಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಂದಂಥ ಕ್ರೀಡಾಪಟುಗಳು ಎಲ್ಲರೂ ತಮ್ಮ ಒಂದು ಆಟವನ್ನು ಪ್ರದರ್ಶನ ಮಾಡಬೇಕು. ದೈಹಿಕವಾಗಿ ತಾವೆಲ್ಲರೂ ಕೂಡ ಇವತ್ತು ಯಾವುದಾದ್ರೂ ಒಂದು ಆರೋಗ್ಯಕ್ಕಾಗಿ ಕ್ರೀಡೆಯನ್ನು ಆಯ್ದುಕೊಳ್ಬೇಕು. ಅದರಲ್ಲೂ ಶಟಲ್ ಬ್ಯಾಡ್ಮಿಂಟನ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ಹೆಸರು ಮಾಡಿದೆ. ಆದ್ದರಿಂದ ಈಗ ಬೆಳೆಯುವಂಥ ಪ್ರತಿಭೆಗಳು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತೇನೆ. ಸ್ಫೂರ್ತಿ ಬ್ಯಾಡ್ಮಿಂಟನ್ ಅಕಾಡೆಮಿಯಿಂದ ಸರಿಸುಮಾರು 30 ವರ್ಷಗಳಿಂದ ಇವರು ಆಡಿಸ್ಕೊಂತ ಬಂದಿದ್ದಾರೆ. ಇವತ್ತು ಒಂದು ಇಂಟರ್ ಸ್ಟೇಟ್ ಹೆಚ್ಚು ಕಮ್ಮಿ ಒಂದು 12 ಜಿಲ್ಲೆಯನ್ನು ಒಳಗೊಂಡಂತೆ ಬೆಂಗಳೂರು ಹೊರತುಪಡಿಸಿ 5 ರಾಜ್ಯಗಳನ್ನ ಒಳಗೊಂಡಂಥ ಇವತ್ತೊಂದು ಕಾರ್ಯಕ್ರಮ ದಾವಣಗೆರೆ ನಗರದಲ್ಲಿ ನಡೀತಾ ಇದೆ. ನಿಜಕ್ಕೂ ಎಂಥ ಬೆಂಗಳೂರು ಮೈಸೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಇವತ್ತು ದಾವಣಗೆರೆ ನಗರದಲ್ಲಿ ನಡೀತಾ ಇದ್ದಾವೆ ಅಂದರೆ ಅದಕ್ಕೆ ಕಾರಣೀಕರ್ತ ಸ್ಫೂರ್ತಿ ಬ್ಯಾಡ್ಮಿಂಟನ್ ಅಕಾಡೆಮಿಯ ಸ್ವಾಮಿ ಆಗಿರ್ಬೋದು, ಅಭಿಷೇಕ್ ಅವರು ಅಥವಾ ಅವರ ಟೀಮ್ಗೆ ಮೊಟ್ಟ ಮೊದಲನಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸ್ಫೂರ್ತಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಿಜಿಸ್ಟರ್ಡ್ ಇದರ ಅಧ್ಯಕ್ಷನಾಗಿ MR ಸ್ವಾಮಿ ಅದು ನಾನು ಹೇಳೋದೊಂದೇ. 30 ವರ್ಷಗಳಿಂದ ಈ ಅಕಾಡೆಮಿ ಇತ್ತು. ಈಗ ಕೆಲವು ವರ್ಷಗಳಿಂದ ನಾವು ರಿಜಿಸ್ಟರ್ಡ್ ಅಕಾಡೆಮಿ ಮಾಡ್ಕೊಂಡು ಇದೇ ರೀತಿ ಟೂರ್ನಮೆಂಟ್ಗಳು ನಡೆಸ್ಕೊಂಬಂದಿದ್ವಿ. ಇಂಥ ಕೊಡುಗೈ ದಾನಿಗಳು ಅಂದರೆ KVR ಇದ್ದಾರಲ್ಲ, ಅವರ ಸುಪುತ್ರ ಇವರು ನಮ್ಮ ಈ ಟೂರ್ನಮೆಂಟಿಗೆ ಅಂತಾರಾಜ್ಯದ ಟೂರ್ನಮೆಂಟ್ 5 ರಾಜ್ಯದ ಪ್ಲೇಯರ್ಸ್ಗಳು ಬಂದಿದ್ದಾರೆ. ಇಂಥ ಟೂರ್ನಮೆಂಟ್ ನಡೆಸಲಿಕ್ಕೆ ಇಂದೂಧರ್ ಅವರು ತಂದೆಯವರ ಕಡೆಯಿಂದ ನಮಗೆ ಅತಿ ಹೆಚ್ಚಿನ ಧನ ಸಹಾಯ ಮಾಡೋದ್ರ ಮೂಲಕ ನಮಗೆ ಇದಕ್ಕೆ ಒಂದು ಸ್ಫೂರ್ತಿ ಮಾಡಿದ್ದಾರೆ. ಈ ಸ್ಫೂರ್ತಿ ಅಕಾಡೆಮಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ನಾವು ಪ್ರತಿ ವರ್ಷ ಕನಿಷ್ಠ 2 ಟೂರ್ನಮೆಂಟ್ಗಳನ್ನು ನಡೆಸ್ಕೊತ ಬರ್ತಾಯಿದ್ದೀವಿ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಟೂರ್ನಮೆಂಟ್ಗಳನ್ನು ಮಾಡ್ತೀವಿ. ಸ್ಫೂರ್ತಿ ಬ್ಯಾಡ್ಮಿಂಟನ್ ಅಕಾಡೆಮಿಗೆ ಈ ಟೂರ್ನಮೆಂಟ್ ನಡೆಸ್ತಿರೋದಕ್ಕೆ ಆಲ್ ದಿ ಬೆಸ್ಟ್.